ಹಲೋ, ಗುಡ್ ಈವ್ನಿಂಗ್ ಎವ್ರಿವನ್. ನಾನು ಇವತ್ತು ನಿಮಗೆ ಸ್ಟಿರಾಯ್ಡ್ ಕ್ರೀಮ್ಸ್ ಫೇಸ್ ಮೇಲೆ ಬಳಸೋದ್ರಿಂದ ಅದರಿಂದ ಆಗೋ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸ್ಟಿರಾಯ್ಡ್ ಕ್ರೀಮ್ಸ್ ಬೇಸಿಕಲಿ ಕ್ಲೋಬೆಟಸೋಲ್ ಪ್ರೊಪಿಯೋನೇಟ್, ಬಿಟಾಮಿಥಸೋನ್ ಪ್ರೊಪಿಯೋನೇಟ್, ಮೊಮೆಟಸೋನ್, ಗ್ಲುಟಿಕಾಸೋನ್ ಹೈ ಪೊಟೆಂಟ್ ಸ್ಟಿರಾಯ್ಡ್ ಕ್ರೀಮ್ಸ್ ಅನ್ನ ಫೇಸ್ ಮೇಲೆ ಬಳಸೋದ್ರಿಂದ ಫೇಸ್ ಮೇಲೆ ಸ್ಟಿರಾಯ್ಡ್ ಕ್ರೀಮ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಈ ಕ್ರೀಮ್ಸ್ ನ ಜನರಲಿ ಜನ ಜಾಸ್ತಿ ಬಂಗ್ ಕಮ್ಮಿ ಆಗೋಕ್ಕೋ ಅಥವಾ ಪಿಂಪಲ್ಸ್ ಕಮ್ಮಿ ಆಗೋಕ್ಕೋ ಅಥವಾ ಮುಖ ಫೇರ್ನೆಸ್ ಆಗೋಕ್ಕೋ ಬಳಸಿ ಮುಖನ ಹಾಳು ಮಾಡ್ಕೊಂತಾರೆ. ಈ ಕ್ರೀಮ್ ಇಂದ ಸ್ಕಿನ್ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೆ. ಅದರಿಂದ ಗಜಕರ್ಣ ಅಥವಾ ಹೇಳ್ಬೇಕಂದ್ರೆ ಕುರು ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಫೇಸ್ ಮೇಲೆ ಸ್ಕಿನ್ ಸೆನ್ಸಿಟಿವಿಟಿ ಕಳ್ಕೊಂಡು ಮುಖ ರೆಡ್ನೆಸ್ ಆಗುತ್ತೆ, ಮುಖ ಡಾರ್ಕ್ ಆಗುತ್ತೆ. ಬಂಗ್ ಇದ್ದವ್ರಿಗೆ ಕ್ರೀಮ್ ಬಳಸೋದ್ರಿಂದ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಕಮ್ಮಿ ಆದಂಗೆ ಕಂಡ್ರು ಮತ್ತೆ ಆಮೇಲೆ ಅದು ಜಾಸ್ತಿ ಆಗುತ್ತೆ. ಮತ್ತೆ ಇದನ್ನ 3 ರಿಂದ 6 ತಿಂಗಳ ಮೇಲೆ ಬಳಸಿದ್ರೆ ಕ್ರೀಮಿನ ಸೈಡ್ ಎಫೆಕ್ಟ್ ಕೂದಲು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಫೇಸ್ ಮೇಲೆ. ಅದ್ರ ಜೊತೆಗೆ ಕ್ರೀಮ್ ಇಂದ ನಾವು ಬಂದು ತೋರಿಸ್ಕೊಂಡ್ರು ಅದು ಕಮ್ಮಿ ಆಗಕ್ಕೆ ಮತ್ತು ಫೇಸ್ ನಾರ್ಮಲ್ ಆಗಿ ರಿಕವರ್ ಆಗಕ್ಕೂ 3 ರಿಂದ 6 ತಿಂಗಳು ತಗೊಳುತ್ತೆ. ದಯವಿಟ್ಟು ಫೇಸ್ ಮೇಲೆ ಫೇರ್ನೆಸ್ ಕ್ರೀಮ್ಸ್ ತರ ಸ್ಟಿರಾಯ್ಡ್ ಕಂಟೆಂಟ್ ಕ್ರೀಮ್ಸ್ ಅನ್ನ ಬಳಸಬೇಡಿ. ಮತ್ತು ಇದಕ್ಕೆ ನಿಮಗೆ ಏನಾದ್ರೂ ತೊಂದರೆ ಇದ್ದಲ್ಲಿ ನಿಯರ್ ಬೈ ಇರೋ ಚರ್ಮ ರೋಗ ತಜ್ಞರನ್ನ ಭೇಟಿ ಮಾಡಿ ಅದರ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.